ಒಂದು ಬಣ್ಣದ ಹೂವಿನಂತೆ ಒಂದೇ ಊರಿನಲ್ಲಿ 4 ತಾಯಿ ಮತ್ತು 4 ಮಕ್ಕಳ ಕುಟುಂಬಗಳು ನೆಲೆಸಿದ್ದವು. ಆ ಊರಿನಲ್ಲಿ ತಾಯಿಗಳು ತನ್ನ ಮಕ್ಕಳನ್ನು ಉತ್ತಮ ವ್ಯಕ್ತಿಗಳಾಗಿ ಬೆಳೆಸಲು ಸುತ್ತಮುತ್ತಲೂ ಶ್ರಮಿಸುತ್ತಿದ್ದವು. ಇವು ಎಲ್ಲ ಎತ್ತರ ಸಾಧಿಸಲು ಬಯಸುವ ಪ್ರಯತ್ನಗಳು ಒಂದೇ ಇದ್ದವು, ಆದರೆ ಪ್ರತಿಯೊಬ್ಬನ ಅಭಿಪ್ರಾಯ ಹಾಗೂ ಶೈಲಿಯೂ ವಿಭಿನ್ನವಾಗಿತ್ತು. ಮೊದಲ ತಾಯಿ ಶ್ರೀಮತಿ ಅನುಷ್ಕಾ ತನ್ನ ಮಗನು ಹಗಲಿರುಳು ಓದುತ್ತಿದ್ದ ಅವಳನ್ನು ತಾವು ಮಾಡುವ ಕೆಲಸದಲ್ಲಿ ಹೇಗೆ ಯಶಸ್ವಿಯಾಗಬೇಕು ಎಂಬುದಾಗಿ ತೋರಿಸುತ್ತಿದ್ದಳು. ಅವಳ ಮಗ ಹೇಗೆ ಪ್ರತಿಕ್ಷಣವೂ ದುಡಿದು ಶಕ್ತಿಯುತವಾದ ವ್ಯಕ್ತಿಯಾಗಬೇಕು ಎಂದು ಕಲಿತಿದ್ದ, ಆದರೆ ಅವನು ಹರ್ಷದಿಂದ ಬದುಕಲು ಅವಕಾಶ ಪಡೆದಿರಲಿಲ್ಲ, ಏಕೆಂದರೆ ಅವನು ತನ್ನ ತಾಯಿಯ ಮಹತ್ವಾಕಾಂಕ್ಷೆಯನ್ನು ಮತ್ತು ಲಕ್ಕಿಯ ಪ್ರಪಂಚವನ್ನು ಅನುಸರಿಸಿ ಸದಾ ಚಿಂತಿಸಿದ್ದನು. ಇದಕ್ಕೆ ವಿರುದ್ಧವಾಗಿ ಎರಡನೇ ತಾಯಿ ಶ್ರೀಮತಿ ದೀಪಾ ತನ್ನ ಮಗನಿಗೆ ಬಾಳಿನಲ್ಲಿ ಸಣ್ಣ ಪುಟ್ಟ ಸಂತೋಷಗಳನ್ನು ಮತ್ತು ವ್ಯಾಯಾಮಗಳನ್ನು ಕಲಿಸುತ್ತಿದ್ದಳು. ಅವಳ ಮಗ ದುಡಿಯುವಾಗ ಪ್ರತಿಬಂಧಗಳನ್ನು ಎದುರಿಸಬೇಕಾಗಿದ್ದರೂ ಅವನು ಸಮಯವನ್ನು ಹಾಸ್ಯದಿಂದ ಕಳೆಯುತ್ತಿದ್ದ. ಅವಳು ತನ್ನ ಮಗನಿಗೆ ಯಾರಿಂದಲೂ ನೋವು ಅಥವಾ ಕ್ಲೇಶ ಬಾರದಂತೆ ದೃಢ ನಂಬಿಕೆಗಳನ್ನು ಕೊಡುತ್ತಿತ್ತು. ಮೂರನೇ ತಾಯಿ ಶ್ರೀಮತಿ ರೇಖಾ ಜೀವನವನ್ನು ಸಹಾಯದಿಂದ ಸಾಗಿಸಲು ಮಗನಿಗೆ ಉತ್ತಮ ಗುಣಗಳನ್ನು ಕಲಿಸುತ್ತಿದ್ದಳು. ಅವಳ ಮಗನು ಹಳೆಯ ತಾಯಿಯ ಪಾಠಗಳನ್ನು ಅನುಸರಿಸಬೇಕೆಂದು ಅವನು ಅನೇಕ ಸಲಹೆಗಳೊಂದಿಗೆ ಮುಕ್ತವಾದ ಆತ್ಮವಿಶ್ವಾಸವನ್ನು ಹೊಂದಿದ್ದ. ಅವಳು ಅವನಿಗೆ ತನ್ನದೇ ಆದ ಕ್ರಿಯೆಯ ಬೆಳವಣಿಗೆಯನ್ನು ಕಲಿಸುತ್ತಿದ್ದಳು. ಅಂತಿಮವಾಗಿ ನಾಲ್ಕನೇ ತಾಯಿ ಶ್ರೀಮತಿ ಮಾಧವಿ ತನ್ನ ಮಗನಿಗೆ ಬದುಕಿನ ಹೆಜ್ಜೆಗಳನ್ನು ಅತ್ಯಂತ ಜವಾಬ್ದಾರಿಯಿಂದ ನಡೆಸಲು ಮಾರ್ಗದರ್ಶನ ನೀಡುತ್ತಿದ್ದಳು. ಅವಳ ಮಗನು ತನ್ನ ಜೀವನವನ್ನು ಪೂರ್ಣತೆ ಮತ್ತು ಸಂಯಮದಿಂದ ನಡೆಸಿದನು. ಈ 4 ತಾಯಿಗಳು ತಮ್ಮ ಮಕ್ಕಳನ್ನು ಭಿನ್ನ ರೀತಿಯಲ್ಲಿ ಬೆಳೆದಿದ್ದರೂ ಕೊನೆಗೆ ಅವುಗಳು ಹಗಲು ಸಂಪ್ರದಾಯದ ಬಗ್ಗೆ ಒಂದೇ ಸಮಾನ ಭಾವನೆ ಹೊಂದಿದವು. ಅವು ಪ್ರತಿಯೊಬ್ಬ ಮಕ್ಕಳನ್ನು ಬದುಕಿನಲ್ಲಿ ಹೆಜ್ಜೆ ಹಾಕಲು ಮತ್ತು ಉತ್ತಮ ವ್ಯಕ್ತಿಯಾಗಲು ಪ್ರೇರೇಪಿಸಿದ್ದವು. ಇದೇ ಕಥೆಯ ಮಾದರಿಯಾಗಿದೆ. ಪ್ರತಿ ತಾಯಿ ತನ್ನ ಮಕ್ಕಳಿಗೆ ವಿಭಿನ್ನ ದೃಷ್ಟಿಕೋನಗಳನ್ನು ನೀಡುತ್ತಾ ಅವುಗಳನ್ನು ತಮ್ಮದೇ ಆದ ರೀತಿಯಲ್ಲಿ ಬೆಳೆಸುತ್ತವೆ. ಆದರೆ ಕೊನೆಗೆ ಎಲ್ಲರ ಪ್ರಯತ್ನವೇ ಮುಂದಿನ ಸಂತೋಷಕರ ಬದುಕಿಗಾಗಿ.